ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. देखी राम मुनि आवत हरषि दंडवत कीन्ह स्वागत पूछी पीत पट प्रभु बैठन कह दीन्ह कीन्ह दंडवत तीनियु भाई सहित पवन सुत सुख अधिकाई मुनि रघुपति छवि अतुल बिलोकी भये मगन मन सके न रोकी श्यामल गात सरोरह लोचन सुंदरता मंदिर भव मोचन एक टक रहे निमेष न लावही प्रभु कर जोरे सीस नवावही तिन्ह कई दशा देखी रघुबीरा स्रवत नयन जल पुलक शरीरा कर गही प्रभु मुनि बर बैठारे परम मनोहर बचन उचारे आजु धन्य मई सुनहु मुनीसा तुम्हरे दरस जाहि अघ खीसा बड़े भाग पाइब सत संगा बिनहि प्रयास होहि भव भंगा. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶಿವ ಹೇಳ್ತಾನೆ ಪಾರ್ವತಿಗೆ, ಸನಕಾದಿ ಮುನಿಗಳು ಅಗಸ್ತ್ಯರ ಹತ್ರಕ್ಕೆ ಬರ್ತಾ ಇದ್ರು. ಅಗಸ್ತ್ಯರು ಅವರಿಗೆ ಶ್ರೀರಾಮನ ಕಥೆಯನ್ನ ಬೇರೆ ಬೇರೆ ರೀತಿಯಿಂದ ವರ್ಣನೆ ಮಾಡಿ ಹೇಳ್ತಾ ಇದ್ರು. ಅರಣಿಯಿಂದ ಅಗ್ನಿ ಉತ್ಪನ್ನ ಹಾಗೇನೆ ಶ್ರೀರಾಮನ ಕಥೆಗಳಿದೆಯಲ್ಲ, ಅದು ಜ್ಞಾನೋದಯವನ್ನ ಉಂಟು ಮಾಡುವಂಥದ್ದು ಅಂತ ಹೇಳಿದ್ರು. ಶ್ರೀರಾಮ ಸನಕಾದಿಗಳನ್ನ ನೋಡಿದ ತಕ್ಷಣ ತುಂಬ ಸಂತೋಷ ಪಟ್ಕೊಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ಕೊಳ್ತಾನೆ. ಆಮೇಲೆ ಕುಶಲ ಸಮಾಚಾರವನ್ನು ಕೇಳಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ತನ್ನ ಪಟ್ಟ ಪೀತಾಂಬರ ಇರುತ್ತಲ್ಲ, ಅವನು ಹಾಕೊಂಡಿರುವಂಥ ಪೀತಾಂಬರದ ವಸ್ತ್ರ ಇರುತ್ತಲ್ಲ, ಅದನ್ನೇ ಹಾಸ್ತಾನೆ. ಆಮೇಲೆ ಹನುಮಂತನ ಜೊತೆ 3 ಜನ ಸೋದರರು ಕೂಡ ಅವರಿಗೆ ದಂಡ ಪ್ರಣಾಮವನ್ನು ಮಾಡ್ತಾರೆ. ಎಲ್ರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಸನಕಾದಿಗಳು ಶ್ರೀ ರಘುಪತಿಯ ನಿರುಪಮಾನವಾದ, ಅಂದರೆ ಅದಕ್ಕೆ ಉಪಮಾನವನ್ನೇ ಕೊಡೋದಕ್ಕಾಗಲ್ಲ, ಅಂದರೆ ಅದಕ್ಕೆ ಹೋಲಿಕೆನೇ ಕೊಡೋದಕ್ಕಾಗಲ್ಲ ಅಂತ ಸೌಂದರ್ಯವನ್ನು ನೋಡಿ ಅದರಲ್ಲಿ ಮಗ್ನರಾಗಿ ಹೋಗ್ತಾರೆ, ಪರವಶರಾಗ್ತಾರೆ. ಭಯವನ್ನು ಓಡಿಸುವಂತಹ ಶ್ಯಾಮಲ ಶರೀರನೂ ಕಮಲ ನಯನನೂ ಸೌಂದರ್ಯದ ಮಂದಿರನೂ ಆಗಿರುವಂತಹ ಶ್ರೀರಾಮಚಂದ್ರನನ್ನು ಅವರು ರೆಪ್ಪೆ ಮಿಟುಕ್ಸ್ದೇ ಇರೋ ಹಾಗೆ ನೋಡ್ತಾನೇ ಇದ್ರು. ಕೈ ಜೋಡಿಸ್ಕೊಂಡು ಪ್ರಭು ಏನು ಮಾಡ್ತಾನೆ, ಅವರ ಎದುರುಗಡೆ ವಿನಮ್ರನಾಗಿ ನಿಂತಿದ್ದಾನೆ. ಅವರ ಪ್ರೇಮ ಮತ್ತು ಪಾರವಶ್ಯ ಸ್ಥಿತಿಯನ್ನು ನೋಡಿ ರಘುರಾಮನ ಕಣ್ಣುಗಳಲ್ಲೂ ಕೂಡ ಪ್ರೇಮಾಶ್ರುಗಳು ತುಂಬಿ ಬರುತ್ತೆ. ಆಮೇಲೆ ಅವನ ತನುವೆಲ್ಲ ಪುಳಕಿತವಾಗುತ್ತೆ. ಪ್ರಭು ಅವರ ಕೈ ಹಿಡಿದು ಕೂರಿಸ್ಕೊಂಡು ಮಧುರವಾಗಿ ಈ ರೀತಿ ಹೇಳ್ತಾನೆ, ಅಂದರೆ ಅವನೇ ಕೈ ಹಿಡಿದು ತನ್ನ ಒಂದು ಪಕ್ಕದಲ್ಲಿ ಕೂರಿಸ್ಕೊಂಡು ಈ ರೀತಿ ಹೇಳ್ತಾನೆ, ಮುನೀಶ್ವರರೇ, ಇವತ್ತು ನಾನು ಧನ್ಯನಾದೆ. ನಿಮ್ಮ ದರ್ಶನ ಮಾತ್ರದಿಂದನೇ ಪಾಪಗಳೆಲ್ಲ ನಾಶ ಆಗುತ್ತೆ. ಸಜ್ಜನ ಸಾಂಗತ್ಯ ಅನ್ನೋದು ಮಹದ್ಭಾಗ್ಯವಶದಿಂದ ಲಭಿಸುವಂಥದ್ದು. ಈಗ ಸಜ್ಜನರ ಸಂಘ ಅನ್ನೋದು ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಅವರ ಸಂಘ ಸಿಗೋದೇ ತುಂಬಾ ಕಷ್ಟ. ಯಾವುದೋ ಒಂದು ಭಾಗ್ಯದಿಂದ ನಮಗೆ ಸಿಗುವಂಥದ್ದು. ಈ ಧರ್ಮ ಗ್ರಂಥಗಳೆಲ್ಲ ನಾವು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತಂದರೆ ಇದೆಲ್ಲ ಸಾಮಾನ್ಯವಾಗಿ ಸಿಗುವಂಥದ್ದಲ್ಲ. ಈ ಜಗತ್ತಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಯಾರಾದರೂ ಈ ರೀತಿ ಕೂತ್ಕೊಂಡು ಕೇಳ್ತಾ ಇದ್ದಾರಾ ಅಥವಾ ಓದ್ತಾ ಇದ್ದಾರಾ? ಎಲ್ಲೋ ಕೆಲವರು ಮಾತ್ರ ಈ ಕೆಲಸ ಮಾಡೋದಾಯ್ತಾ? ಅದರಲ್ಲಿ ನಾವು ಒಬ್ಬರು ಅಂತಂದರೆ ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳೇ ಅಂತ ತಿಳ್ಕೋಬೇಕು. ಇಲ್ಲಿ ಸ್ವಯಂ ರಾಮನೇ ಹೇಳ್ತಾ ಇದ್ದಾನೆ ಮುನಿಗಳಿಗೆ, ಸಜ್ಜನರ ಸಾಂಗತ್ಯ ಸಿಗೋದು ಭಾಗ್ಯದಿಂದ ಸಿಗುತ್ತೆ, ಮಹತ್ ಭಾಗ್ಯದಿಂದ. ಅದು ಸಾಮಾನ್ಯ ಭಾಗ್ಯ ಅಲ್ಲ, ಮಹತ್ ಭಾಗ್ಯದಿಂದ ಸಿಗುವಂಥದ್ದು. ಆದ್ದರಿಂದ ಪರಿಶ್ರಮನೇ ಇಲ್ಲದೆ ಏನಾಗುತ್ತೆ, ಭವಭಂಗವಾಗುತ್ತೆ. ಈ ಭವದಿಂದ ನಮಗೆ ಬಿಡುಗಡೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಹಾಗಾದರೆ ನಾವೆಲ್ಲ ಕೇಳ್ತಾ ಇದ್ದೀವಿ, ಆ ತುಳಸಿದಾಸರು ಅವರ ಸಾಂಗತ್ಯ ನಮಗೆ ಸಿಕ್ಕಿದೆ ಅಂತಂದರೆ ಸಾಮಾನ್ಯ ವಿಷಯ ಅಲ್ಲ. ಒಂದಲ್ಲ ಒಂದು ದಿವಸ ಇದನ್ನೇನಾದರೂ ನಾವು ಶ್ರದ್ಧೆಯಿಂದ ಕೇಳ್ತಾ ಇದ್ದಿದ್ದೆ ಆದರೆ ತಕ್ಷಣಕ್ಕೆ ನಮಗೆ ಭವಭಂಗ ಆಗೇ ಆಗುತ್ತೆ. ಆದರೆ ನಾವು ಇನ್ನೂ ಆ ಒಂದು ರೀತಿಯಲ್ಲಿ ಕೇಳ್ತಾ ಇಲ್ಲ. ಅದನ್ನು ಮೈಯೆಲ್ಲ ಕಿವಿಯಾಗಿ ಕೇಳೋದು ಅಂತ ಹೇಳ್ತಾರೆ. ಆ ರೀತಿ ಕೇಳಿದಾಗ ಮಾತ್ರ ನಮಗದಾಗೋದಾಯ್ತಾ? ಈ ಒಂದು ಗ್ರಂಥದಲ್ಲಿ ಅಷ್ಟೊಂದು ಶಕ್ತಿ ಇದೆ, ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಅಸಮರ್ಥರಾಗಿದ್ದೀವಿ. ಆ ಸಾಮರ್ಥ್ಯವನ್ನು ಗಳಿಸ್ಕೊಂಡಾಗ ಒಂದೇ ಕ್ಷಣದಲ್ಲಿ ನಮಗೆ ಆ ಭಗವತ್ ಪ್ರಾಪ್ತಿ ಅನ್ನೋದು ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ತುಳಸಿದಾಸರು ನಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ.
ಆ ಭಗವಂತನ ಪ್ರಾಪ್ತಿ ಆಗೋದಕ್ಕೆ. ಆಯಿತಾ, ನಾವು ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಎಷ್ಟು ಸರಿ ನಮ್ಮ ಜನ್ಮ ಇರೋವರೆಗೂ ನಮಗೆ ಆ ಭಗವಂತನ ಸಾಕ್ಷಾತ್ಕಾರವಾಗೋವರೆಗೂ ಕೇಳ್ತಾ ಇರಬೇಕು. ಆದಮೇಲೂ ಕೇಳಬೇಕು. ಯಾಕೆಂದರೆ ಆದಮೇಲೆ ಆ ಒಂದು ಆನಂದನೇ ಬೇರೆ ಥರ ಇರುತ್ತೆ. ಅದನ್ನು ಸವಿಯೋದಕ್ಕೂ ಕೂಡ ಬೇಕಾದಷ್ಟು ಜನ ಸದ್ಗುರುಗಳಾಗಿರ್ಬೋದು, ಮಹಾತ್ಮರಾಗಿರ್ಬೋದು, ಭಗವಂತನ ಕತೆ ಎಲ್ಲಿ ನಡೆಯುತ್ತೋ ಅಲ್ಲೋಗಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಅದರಲ್ಲೊಂದು ಆನಂದ ಸಿಗ್ತಾ ಇರುತ್ತೆ ಅವ್ರಿಗೆ. ಆಯಿತಾ, ಅದಕ್ಕೋಸ್ಕರನೇ ಎಡೆಬಿಡದೆ ಯಾವಾಗಲೂ ಇದನ್ನು ಕಂಟಿನ್ಯೂಸ್ ಆಗಿ ಕೇಳ್ತಾ ಇರಬೇಕು, ಧರ್ಮಗ್ರಂಥಗಳನ್ನು, ಭಗವಂತನ ಲೀಲೆಗಳನ್ನು. ಅದಕ್ಕೆ ಇಲ್ಲಿ ರಾಮ ಹೇಳ್ತಾ ಇದ್ದಾನೆ, ಸಜ್ಜನರ ಸಾಂಗತ್ಯ ಅನ್ನೋದು ಮಹದ್ಭಾಗ್ಯವಶದಿಂದ ಲಭಿಸುತ್ತೆ. ಅದರಿಂದ ಏನಾಗುತ್ತೆ, ಪರಿಶ್ರಮ ಇಲ್ಲದೇನೆ ನಾವು ಭವವನ್ನು ದಾಟಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.